ಹಾಯ್ ಗೈಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವಾಗ ತಾನೇ ಎದ್ದು ಅಂಗಳಕ್ಕೆ ರಂಗೋಲಿ ಹಾಕ್ತಾ ಇದ್ದೀನಿ ನೋಡಿ. ಅಂಗಳಕ್ಕೆ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಇವಾಗ ನನ್ನ ಮಗನಿಗೆ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅವನಿಗೋಸ್ಕರ ದೋಸೆ ಹಾಕ್ತಿದ್ದೀನಿ ನೋಡಿ. ಬರೀ ಪ್ಲೇನ್ ದೋಸೆ ಏನು ಹಾಕೋದು ಅಂತಂದು ಒಂದು ಸ್ವಲ್ಪ ಕ್ಯಾರೆಟ್ ತುರಿದು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ದೋಸೆ ಮಾಡಿ ಕೊಟ್ಟೋದ್ರಿಂದ ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತಂದು ನಾನು ಅವನಿಗೆ ಈ ಥರ ಲಂಚ್ ಪ್ರಿಪೇರ್ ಮಾಡಿ ಕಟ್ತಾಯಿದ್ದೀನಿ ನೋಡಿ. ಅವನಿಗೆ ಕಟ್ಟಾದ್ಮೇಲೆ ನಾವಿವತ್ತು ಅವನಿಗೆ ದೋಸೆ ಮಾಡಿದ್ವಿ, ನಮಗೆ ರೊಟ್ಟಿ ಮಾಡ್ಕೊಂಡಿದ್ವಿ. ರೊಟ್ಟಿ ಎಲ್ಲ ತಿಂದಾದಮೇಲೆ ನೋಡಿ ನಾನೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಫ್ರಂಟ್ ಬಾರ್ಡರ್ ಅಟ್ಯಾಚ್ ಮಾಡೋದು. ಆ ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ನೋಡಿ, ಇದು ಎಂಬ್ರಾಯ್ಡ್ ವರ್ಕಿಂದು ಬೋಟ್ ನೆಕ್ ಬರುತ್ತೆ ಬ್ಯಾಕು, ಅದನ್ನು ಎಂಬ್ರಾಯ್ಡ್ ವರ್ಕ್ ಹಾಕಿಸಿ ನಾನಿವಾಗ ಈ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಇದು ಬ್ಯಾಕ್ ಪಾರ್ಟು ನೋಡಿ. ಇದು ಫೈನಲ್ಲಾಗಿ ಬ್ಲೌಸ್ನ ನಾನು ರೆಡಿ ಮಾಡಿದ್ದೀನಿ ನೋಡಿ. ಟ್ಯಾಸಲ್ಸ್ ಯಾವ ಥರ ಬಂದಿದೆ, ಇದು ಹೆವಿ ವರ್ಕು, ಗ್ರ್ಯಾಂಡಾಗೂ ಕಾಣಿಸುತ್ತೆ ನಿಮಗೆ ನೋಡಿ. ಸ್ಲೀವಲ್ಲಿ ಯಾವ ಥರ ವರ್ಕ್ ಬಂದಿದೆ, ಬ್ಯಾಕ್ ಬೋಟು, ಫ್ರಂಟ್ ನಾರ್ಮಲ್ ನೆಕ್ಕಿದ್ದು ನೋಡಿ ಯಾವ ಥರ ಕಾಣ್ತಾ ಇದೆ ಓವರಾಲು. ನಾವು ಎಂಬ್ರಾಯ್ಡ್ ವರ್ಕು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಕಂಪಲ್ಸರಿ ಬ್ಯಾಕ್ ಸೈಡು ನಾವು ಪಟ್ಟಿ ಅಟ್ಯಾಚ್ ಮಾಡೋ ಬದಲು ನಾವು ಪೈಪಿಂಗ್ ಕೊಡಬೇಕು ಅದಕ್ಕೆ ನೋಡಿ. ಬ್ಲೌಸ್ ಸ್ಟಿಚ್ ಮಾಡೋದೆಲ್ಲ ಮುಗೀತು. ಅದಾದಮೇಲೆ ನನ್ನ ಮಗ ಸ್ಕೂಲಿಂದ ಮನೆಗೆ ಬಂದಾದಮೇಲೆ ಏನಾದರೂ ತಿನ್ನೋಕ್ಕೆ ಮಾಡಬೇಕಂತಂದು ಅವನಿಗೆ ಮನೆಯಲ್ಲೇ ಸ್ವೀಟ್ ಕಾರ್ನ್ ಪ್ಯಾಕೆಟ್ ಇತ್ತು, ನಾವು ಹೊರಗಡೆ ಹೋದಾಗ ತಂದು ಇಟ್ಕೊಂಡಿದ್ವಿ. ಅದನ್ನು ಇವಾಗ ಫಸ್ಟಿಗೆ ಬೇಯಿಸಿಟ್ಕೊಂಡಿದ್ದೆ ನಾನು ಅವ್ನು ಬರೋಕ್ಕಿಂತ ಮುಂಚೆ. ಬೆಳಗ್ಗೆನೇ ಹೇಳೋಗಿದ್ದೆ ಆಲ್ರೆಡಿ ಅವನು. ಇವಾಗ ಮನೆಗೆ ಬಂದಮೇಲೆ ಅದ್ರ ಮಸಾಲೆ ಕೊಟ್ಟಿರ್ತಾರೆ ಅದೊಂದು ಸ್ವಲ್ಪ ಹಾಕಿ, ಉಪ್ಪು ಖಾರ ಹಾಕಿ, ಒಂದು ಸ್ಪೂನ್ ತುಪ್ಪ ಹಾಕಿ ಇವಾಗ ಕಲಿಸ್ಕೊಡ್ತಾ ಇದ್ದೀನಿ ನೋಡಿ. ತಿಂತಾ ಇದ್ದಾನೆ ಅವನು. ನಾವೇನಾದರೂ ಸ್ನ್ಯಾಕ್ಸ್ ಹೊರಗಡೆ ತಂದು ಕೊಡೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಅವರು ಖುಷಿಪಟ್ಟು ತಿಂತಾರೆ. ನಾವು ಹೇಗೆ ಮಾಡಿರ್ತೀವಿ ಅಂತಂದು ನಮ್ಗೆ ಗೊತ್ತಿರುತ್ತೆ, ಹೈಜಿನಿಕ್ ಆಗಿರುತ್ತೆ. ಹಾಗಾಗಿ ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿ. ಇವಾಗ ಅವನು ತಿಂದ, ಇವಾಗ ನಾನು ತಿಂತಾಯಿದ್ದೀನಿ ನೋಡಿ. ಟೇಸ್ಟ್ ಯಾವ ಥರ ಇದೆ ಅಂತಂದು ಟೇಸ್ಟ್ ಚೆನ್ನಾಗೇ ಇತ್ತು ನೋಡಿ. ನಾವಿಬ್ರೂ ಸ್ವೀಟ್ ಕಾರ್ನ್ ತಿಂದ್ಕೊಂಡು ಇಲ್ಲಿ ನಮ್ಮ ಮನೆ ಹತ್ರನೇ ಬಸವಣ್ಣನ ಗುಡಿ ಇತ್ತು, ಹಾಗೆ ಒಂದು ಸ್ವಲ್ಪ ಆಟ ಆಡ್ಸ್ಕೊಂಡು ಬರೋಣ ಅಂತಂದು ಒಂದು ಸೈಕಲ್ ತೊಗೊಂಡು ಹಂಗೆ ಹೋಗಿ ನೋಡಿ ಒಂದೆರಡು ರೌಂಡ್ ಹಾಕ್ಕೊಂಬರೋಣ ಅಂತಂದು ಹಾಗೆ ರೌಂಡ್ ಹಾಕ್ಕೊಂಡು ಮನೆಗೆ ಬಂದು ಸುಮಾರು 7-8 ಗಂಟೆ ಆಗಿತ್ತು. ಆವಾಗ ನೋಡಿ ನಾಯಿ ಬೊಗಳ್ತಾ ಇತ್ತು. ನಾವು ಯಾಕೆ ಕಾಮನ್ನಾಗಿ ಸುಮ್ಮನೆ ಹಾಗೆ ಬೊಗಳುತ್ತಂತ ಸುಮ್ಮನೆ ಬಿಟ್ಟಿದ್ವಿ. ಬಟ್ ಕಂಟಿನ್ಯೂಸ್ ಆಗಿ ಅದೇ ಜಾಗದಲ್ಲಿ ನಿಂತ್ಕೊಂಡು ಬೊಗಳ್ತಾ ಇತ್ತು. ಬಟ್ ನಾವು ಅಬ್ಸರ್ವ್ ಮಾಡಿ ನೋಡಿದಾಗ ನೋಡಿ ಅಲ್ಲಿ ಹಾವಿತ್ತು. ಹಾಗಾಗಿ ನಾವು ಹಾವಿಡಿಯೋರನ್ನ ಕಾಲ್ ಮಾಡಿ ಕರೆದು ಅವ್ರಿಗೆ ಹಾವು ಹಿಡಿದಿದ್ದಾರೆ ನೋಡಿ. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ, ಡಬ್ಬಿಯಲ್ಲಿ ನೋಡಿ ಕಾಣಿಸ್ತಾ ಇದೆ ಅದು. ಬಟ್ ಅದು ಯಾವ ಹಾವು ಅಂತ ನಮಗೆ ಗೊತ್ತಿಲ್ಲ. ಅವ್ರನ್ನೂ ಕೇಳಿದ್ವಿ, ಅವರು ವಿಷಕಾರಿ ಹಾವು ಅಂತ ಅಷ್ಟು ಹೇಳಿದರು. ಹೆಸರು ಏನು ಗೊತ್ತಾಗಲಿಲ್ಲ ನಮಗೆ. ಅದು ಬೇಸಿಗೆ ಟೈಮಲ್ಲಿ ನೀವು ಎಷ್ಟು ಹುಷಾರಿದ್ರೂ ಕಮ್ಮಿನೇ, ಯಾಕಂದರೆ ಇವು ಬೇಸಿಗೆ ಟೈಮಲ್ಲಿ ಹೊರಗಡೆ ಬರುತ್ತವೆ ಹಾವು. ಆದಷ್ಟು ಹುಷಾರಾಗಿರಿ, ಯಾಕಂದರೆ ಇವಾಗ ಬೇಸಿಗೆ ಟೈಮೆಲ್ಲ ಹುಡುಗರು ರಜೆ ಬಿಟ್ಟಿರುತ್ತೆ, ಹುಷಾರಾಗಿರ್ರಿ. ನಾವು ನೈಟ್ ಊಟಕ್ಕೆ ನುಗ್ಗೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ನುಗ್ಗೆಕಾಯಿ ಫ್ರೈ ಮಾಡಿಕೊಂಡು ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಇದಕ್ಕೆ ರೈಸ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ನೋಡಿ ರೈಸ್ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ರೊಟ್ಟಿ ಮಾಡಿದ್ವಿ, ಒಂದು ಸ್ವಲ್ಪ ಉಳಿದಿದ್ವು, ಸ್ವಲ್ಪ ಪಲ್ಯನೂ ಉಳಿದಿತ್ತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ.